ಆ ದೇವ್ರ ಸಂದಿಲ್ಲ ಅಂತೇಳಿ ಆ ದೇವ್ರು ಕೊನೆಗೆ ಎಲ್ಲಾ ದೇವ್ರ ಬೈದ ಮಣ್ಣು ಹಾಕಿ ಒಂದು ನನ್ ಕೆಲಸ ಮಾಡಿಲ್ಲ. ಹಿಂಗಾದ್ರೆ ಹ್ಯಾಂಗ ದೇವ್ರ ದರ್ಶನ ಆಯ್ತದ್ರಿ? ದೇವ್ರ ದರ್ಶನ ಆಗ್ಲ ದೇವ್ರ ಹೆಸನ ಹೇಳಿ ನೀವೇ. ದೇವ್ರ ಏನ ಎಲ್ಲಾನೋ ಶಿವ ಎಲ್ಲಾನೋ ಎಲ್ಲ ಬಲ್ಲೋರ ಬಲ್ಲೆ ಹಾನೋ. ಎಲ್ಲಾನ ಶಿವ खुदा खुद में है, अगर ये राज नहीं पहचाने तो तू खड़ा है. ದೇವರಿಲ್ಲ, ತಂದ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಅನ್ನ ಬಿಟ್ಟು ಕುಡಿಕೆ. ದೇವರಿಲ್ಲ ಹಣ ಏನ್ ಮಾಡ್ಬೇಕಪ್ಪ ಅಂದ್ರೆ ದೇವರಿಗೆ ಸ್ವಚ್ಛ ಮನಸ್ಸು. ಅದಕ್ಕೆ ಯಾಕೆ ಮರ್ಯಾದ ನೋಡಿ, ಮನ ಶುದ್ಧವಿಲ್ಲದವರಲ್ಲಿ ಮಜ್ಜನವನಲ್ಲೇ ಯಾನೇನು. ಮನಸ್ಸಚ್ಚಿರ್ಬೇಕು, ಮನಸ್ಸಚ್ಚಿರ್ಬೇಕು. ಹೆಂಗ್ ಸ್ವಚ್ಛಿರ್ಬೇಕು ಅಂದ್ರೆ ಗಾಳಿ ಬೀಸದ ಜಲದಂತೆ. ಗಾಳಿ ಬೀಸದ ನೀರೇನಾಯ್ತವಿ ನಿಮ್ಗೆ ಗೊತ್ತಿಲ್ಲ? ಗಾಳಿ ಬೀಸದ ನೀರೇನಾಯ್ತಾವ? ಆಯ್ತವಿಲ್ಲ? ಮುಖ ಕಾಣಿಸ್ತದ? ಹಾಗ ಮನಸ್ಸು ಹಲ್ಚಲ್ ಹಲ್ಚಲ್ ಚಂಚಲ್ 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 ಸ್ವಾರ್ಥ ಸ್ವಹಿತಾಸಕ್ತಿ ಕೆಟ್ಟ ಬುದ್ಧಿ ಮನಸ್ಸಿತ್ತಂದ್ರ ದೇವ್ರ ಹೆಂಗ್ ಸಿಗ್ತಾನ್ರಿ? ಒಬ್ಬ ಅಂತನ್ರಿ, ಒಬ್ಬ ಕವಿ ಹೇಳ್ತಾನ, ಉರ್ದು ಕವಿ ಹೇಳ್ತಾನ, ಅಲ್ಲ ಶಾವಳೆ. ಒಬ್ಬ ಉರ್ದು सूफी कवि बोलता है ये नाम तंत्र, मैं अजमेर गया वहां पर भगवान नहीं मिले, मैं मक्का को आया वहां पर भी नहीं मिले, मैं जेरूसलम गया वहां पर भी नहीं गया, वापस घर में आया देखा मुझ में देखा भगवान वही था. ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಮರ ದೇವರಲ್ಲ, ಅಷ್ಟಾಶಕ್ತಿ ತೀರ್ಥಗಳಲ್ಲಿ ದೇವರಿಲ್ಲ. ತನ್ನ ತಾನರಿತು ತಾನಾರನ್ನು ತಿಳಿದೊಡೆ ತಾನೇ ನಾಳೆ ದೇವರು. ನಾಳೆ ದೇವರು ನೀವು ಸರ್ ಹೆಂಗ್ ಹೇಳ್ತೀರಿ ನೀವು? ನಾಳೆ ದೇವ್ರು ಐತೇವ್ರಿ ನಿಮ್ಗೆ ಹೇಳ್ತೀನಿ. ಉದಾಹರಣೆ, ಒಂದ್ಸಲ ಮನೆಗೆ ಏನಾಯ್ತಂತ ಒಂದ್ ಬೆಕ್ಕು ಬಂತಂತ. ಅವೇನ್ ಮಾಡ್ತಂತ ಅಡಿಗೆ ಮಾಡ್ತಾರಂತ ಒಂದ್ ಬಡದ ಒಂದು ಬೆಕ್ಕಿಗೆ ಬೆಕ್ಕಿಗೆ ಸಾಯಿ ಒಂದ್ ಇಲಿ ಬಂತಂತ ಮನೆ ಫಸ್ಟ್ ಒಂದ್ ಇಲಿ ಬಂತಂತ. ಇಲಿ ಏನ್ ಮಾಡ್ತಂತ ಬೆಕ್ ಇಲಿ ಹಿಡಿತಂತ. ಅವಾಗ ಕೆಲವಂತ ಇಲಿಗಿ ಫಸ್ಟ್ ಇಲಿ ದೇವ್ರ ನೈವೇದ್ಯ ಇತ್ತು ಇಲಿ. ಅವಾಗ ಕೇಳಿದ್ರು ಈ ದೇವ್ರ ಮುಂದೆ ನೈವೇದ್ಯ ಇಲಿ ತಿನ್ನೋದ್ರೆ ಇಲಿ ದೇವ್ರ ಅಂತ ಆಕೆ ಇಲಿ ಸಣ್ಣ ಮಾಡ್ತ. ಅವಾಗ ಮರುದಿನ ಆಯ್ತಂತ ಇಲಿ ಒಂದ್ ಬೆಕ್ ಹಿಡಿತಂತ. ಈ ಇಲಿ ದೇವ್ರಿಲ್ಲ, ಬೆಕ್ ದೇವ್ರ ಬೆಕ್ಕಿ ಸಣ್ಣ ಮಾಡ್ತಾವ. ಮರುದಿನ ನಾಯಿ ಒಂದ್ ಬೆಕ್ಕಿ ಹಿಡಿತಂತ. ಬೆಕ್ಕ ದೇವ್ರಿಲ್ಲ, ಯಾವ ದೇವ್ರು? ನಾಯಿ ದೇವ್ರು. ಕೊನೆಗೆ ನಾಯಿಗೆ ಏನ್ ಮಾಡ್ದವಂತ? ನಾಯಿಗೆ ಏನ್ ಮಾಡ್ದವಂತ? ಗಂಡ ನಾಯಿ ಹೊಡೆದನಂತ. ಅದಕ್ಕೆ ಆಕೆ ಏನ್ ಮಾಡ್ದವಂತ? ನಾಯಿ ದೇವರಲ್ಲ, ಗಂಡೆ ದೇವ್ರನ್ನ. ಒಂದಿನ ಗಂಡ ಏನ್ ಮಾಡ್ದವಂತ? ಹೆಂಡತಿ ತಪ್ಪು ಮಾಡಿದ್ರೆ